ಇದೆ ದಲಿತ ಕಾರ್ಮಿಕ ಬಂಧುಗಳೇ, ಇವತ್ತು ಚರಿತ್ರೆಯನ್ನು ಮರೆತವರು ಚರಿತ್ರೆಯನ್ನು ನಿರ್ಮಿಸಲಾರರು ಅಂತ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ. ಚರಿತ್ರೆ ಏನು? ಈ ದೇಶದ ಚರಿತ್ರೆ ಭೂಮಿ ಉಗಮ, ಸಸ್ಯ, ಮಾನವ, ಉತ್ಪಾದನೆಯಲ್ಲಿ ತೊಡಗಿದ ಮೇಲೆ ಪಶುಪಾಲನೆಯಲ್ಲಿ ಇತ್ತು ಸಮಾಜ. ದನಗಳನ್ನು ಮೇಯಿಸ್ತಾ ಸೊ ಒಂದು ಗುಂಪು ಎದುರು ಬಿದ್ದ ಆದಾಗ ಯುದ್ಧ ಅನ್ನೋಂಥದ್ದು, ಸಂಗ್ರಾಮ ಅನ್ನೋಂಥದ್ದು, ಗ್ರಾಮ ಅನ್ನೋಂಥದ್ದು ಅಲ್ಲಿ ಬಂತು. ಆ ಉತ್ಪಾದನೆಯಲ್ಲಿ ತೊಡಗಿದ ಮೇಲೆ ಆದಿಮ ಜನಾಂಗನ ನೋಡ್ತೀವಿ ನಾವು. ಹಳೆ ಶಿಲಾಯುಗ, ಹೊಸ ಶಿಲಾಯುಗ, ಹರಿತವಾದ ಆಯುಧಗಳನ್ನು ಮಾಡಿಕೊಂಡ ಮೇಲೆ ಹೊಸ ಶಿಲಾಯುಗ, ಸ್ವಲ್ಪ ಒರಟಾದ ಆಯುಧಗಳನ್ನು ಮಾಡಿಕೊಂಡಂಥದ್ದು ಹಳೆ ಶಿಲಾಯುಗ. ಆ ಆದಿಮ ಜನಾಂಗದ ನಂತರ ಬಂದಿರೋದು ಬುಡಕಟ್ಟು ಸಮಾಜ ಅಂತ. ಆ ಬುಡಕಟ್ಟು ಸಮಾಜದಲ್ಲಿ ಇವತ್ತು ಎಷ್ಟು ಜಾತಿಗಳಿವೆ ಅವರೆಲ್ಲ ಬುಡಕಟ್ಟುಗಳೇ. ಸೊ 1730ರಲ್ಲಿ ಆರ್ಯರು ಬಂದವರೇ ಸಿಂಧು ನಾಗರಿಕತೆಯನ್ನು ನಾಶಗೈದರು ಅಂತ. ನಾಶಗೈಯೋದ್ರ ಮುಖಾಂತರ ಏನು ಅಂದರೆ, ಸಮುದಾಯಗಳು ಗೋತ್ರವನ್ನು ಮಾರ್ಪಡಿಸಿಕೊಂಡು ವರ್ಣವ್ಯವಸ್ಥೆಗೆ ಕಾಲಿಟ್ಟ ಸಂದರ್ಭ ಬಂದಿರೋದು ಆರ್ಯರು ಬಂದ ನಂತರ. ಆರ್ಯರೇ ವಿಪ್ರರಾಗಿ ಪುರೋಹಿತಶಾಹಿಯಾಗಿ ವರ್ಣ ವ್ಯವಸ್ಥೆಯನ್ನು ತಂದರು ಅಂತ. ಆ ಬುಡಕಟ್ಟದ ನಂತರ ಆ ಗುಲಾಮಗಿರಿ ಪದ್ಧತಿ. ಅಲ್ಲಿ ವೆಸ್ಟರ್ನ್ ಕಂಟ್ರಿಯಲ್ಲಿ ಮಮಡನ್ಸ್ ಕ್ರಿಶ್ಚಿಯನ್ಸ್ ಒಂದೇ ಗೋತ್ರದಲ್ಲಿದೆ ಸಿಡಿದರೆ, ಇಲ್ಲಿ ಚತುರ್ವರ್ಣ ಬಂತಂತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಸೊ ಕಟ್ಟಕಡಿನ ಜನ ಅಂತ್ಯಜ ಪಂಚಮ ಅಂತ, ಒಲೆ ಮಾದರು, ಅಸ್ಪೃಶ್ಯನ ಅಂತ ಹೀನಾಯವಾಗಿ ನೋಡುವಂಥದ್ದು ಅವ್ರನ್ನ ನರಸಪ್ಸರು ಹೇಳಿದ್ರು ಅಂತ. ಕೀಳಾಗಿ ಅವರು ಯಾರ ಜೀವನ ಇತ್ತು ಅವತ್ತನೋ ಅಂಥದ್ದು. ಸೊ ಅದೇ ಸಂದರ್ಭದಲ್ಲಿ ಮೀನ್ಸ್ ಆಫ್ ಪ್ರೊಡಕ್ಷನ್ ಭೂಮಿ ಅನ್ನೋಂಥದ್ದು ಗೊತ್ತಾದ ಮೇಲೆ ಉತ್ಪಾದನೆ ಶಕ್ತಿ ಭೂಮಿ ಒಟ್ಟು ಸಿಲ್ವರ್, ಗೋಲ್ಡ್ ಎಲ್ಲನೂ ಸಿಗೋದು, ಅಕ್ಕಿ, ಗೋಧಿ ಎಲ್ಲನೂ ಇಲ್ಲೇ ಅಂತ ರಾಜರು ಸಾಮಂತರು ಬಂದು ಇಷ್ಟು ಸರ್ವೆ ನಂಬರ್, ಭೂಮಿಗೆ ಸರ್ವೆ ನಂಬರ್ನ ಅಕ್ಬರ್ ರಾಜನ ಆಸ್ಥಾನದಲ್ಲಿದ್ದಂಥ ರಾಜತೋಡ್ರನ್ನೆಲ್ಲ ತಗೊಂಬಂದ ಸರ್ವೆ ನಂಬರ್ಗಳು. ಅದೇ ಸರ್ವೆ ನಂಬರ್ಗಳು ಇವತ್ತು ಚೇಂಜ್ ಆಗಿಲ್ಲ ಅಂತ, ಅವೇ ಮುಂದುವರೆದವು. ಸೊ ಈ ವ್ಯವಸ್ಥೆ ನಂತರ ಉಳಿಗೆಮಾನಿಶಾಹಿ ವ್ಯವಸ್ಥೆಯಲ್ಲಿ ಜಾತಿನ ತಗೊಂಬಂದಿರೋದು. ವರ್ಣದ ನಂತರ ಜಾತಿಗಳು ವೃತ್ತಿ ಮೇಲೆ ನರಸಪ್ಪ ಸರ್ ಹೇಳಿದ್ರು, ಕಂಚುಗಾರರು ಕಂಚು ಮಾರೋರು, ಮೀನುಗಾರರು ಮೀನು ಮಾರೋರು, ಮಾದಕರು ಮಾದಕತನ ಮಾಡೋವಂಥದ್ದು. ಸೊ ಆ ಸತ್ತು ದನಗಳನ್ನು ಎಳೆದಾಕಂಥದ್ದು, ಅದರ ತೊಗಲಿನಿಂದ ಬಾಣಿ ಬಾರಕಾಲುಗಳನ್ನು, ಚಪ್ಪಲಿಗಳನ್ನು ಒಲೆಯುವಂಥದ್ದು ಅವ್ರ ವೃತ್ತಿ ಆಗಿತ್ತು ಅವತ್ತು. ವೃತ್ತಿ ಮೇಲೆ ಇಲ್ಲಿ ನಾವು ಅಟ್ಟಿಗೋಡು ಮೆಣಸು ನೋಡಿಬಿಟ್ರೆ ಮಿಲ್ನವರು, ಅಂಡರ್ಗೋಡ್ನವರು, ಸರ್ಪೇಜ್ನವರು ಅಂತ ಹೆಂಗೆ ಅದೇವೋ ಹಂಗೆ ಜಾತಿಗಳು ಬಂದವು ಅಂತ. ಕಂಚುಗಾರರು ಕಂಚು ಮಾರೋರು, ಮೀನುಗಾರರು ಮೀನು ಮಾರೋರು. ಅವಾಗೇನೆ ಬ್ರಿಟಿಷರು ಬಂದರು. ಉಳಿಗೆಮಾನಿಶಾಹಿ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಬಂದರು, ಜಾತಿ ಗೀತಿ ನಾಶ ಮಾಡ್ಬೋದಾಗಿತ್ತು. ಉಳಿಸ್ತಾನೆ ರೈಲ್ವೆ ತಗೊಂಡ್ಬಂದು ಕ್ಯಾಪಿಟಲಿಸಮ್ನ ಹುಟ್ಟಾಕಿದಾನಂತ. ರೈಲ್ವೆ ತಗೊಂಡ್ಬಂದು ಇಲ್ಲಿ ವರ್ಗಗಳು ಫಾರ್ಮ್ ಆದವು ಅಂತ. ಒಬ್ಬನ ಆಫೀಸರ್ ಆಗ್ಯಾನ, ಒಬ್ಬವನು ಅದೇ ವೃತ್ತಿನ ಮಾಡ್ತಾನೆ ಮಾದಕತಾನೆ, ಒಬ್ಬನ MLA ಆಗ್ಯಾನ, ಒಬ್ಬನ ಮಿನಿಸ್ಟರ್ ಆಗ್ಯಾನ. ಬಟ್ ನೀವೇನು ಅಂತ, ಈ ದೇಶದ ಪ್ರಜರು ರಾಜಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವ ಬಂತು. ರಾಜಪ್ರಭುತ್ವದ ವಿರುದ್ಧ ಈ ದೇಶದಲ್ಲಿ ಎಷ್ಟೆಷ್ಟು ಹೋರಾಟಗಳು ನಡೆದು ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಚಳವಳಿ, ಯಾವುದೇ ಒಂದು ಚಳವಳಿ ಮುಖಾಂತರ ಬದಲಾವಣೆ ಸಾಧ್ಯ ಅನ್ನೋದನ್ನು ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಾಂಧಿಯವರು ತಗೊಂಡ್ಬಂದರು. ಅದರ ನಂತರ ಏನಾಯ್ತು ಅಂದರೆ, ಮಹಾತ್ಮ ಗಾಂಧಿಯವರು ತಂದಂಥ ಸ್ವಾತಂತ್ರ್ಯ ಚಳವಳಿ ಇದನ್ನು ನಡೆಸೋಂಥದ್ದು, ಸ್ವಾತಂತ್ರ್ಯ ಆದಮೇಲೆ ಇದನ್ನು ನಡೆಸೋಂಥದ್ದು ಎಂಥ ಆಡಳಿತ ಇರಬೇಕು, ಎಂಥ ಈ ಜನ ಕಲ್ಯಾಣ ಏನಾಗಬೇಕು, ಯಾವುದೇ ಜನರಿಗೋಸ್ಕರ ಅನ್ನಲ್ಲ, ಜನನ ಮೇಲೆ ಎತ್ತಂಥದ್ದು. ಸೊ ಅದಕ್ಕೆ ಸಾರ್ವಭೌಮ ಅಂತ, ದೇಶ ತನ್ನದೇ ಆದಂಥ ನೀತಿ ರೂಪಿಸಿಕೊಳ್ಳುವಂಥದ್ದನ್ನು ಸಾರ್ವಭೌಮ. ಗಣರಾಜ್ಯ, ಮತದಾರರು, ಈ ದೇಶದ ಪ್ರಜೆಗಳು ತಮ್ಮ ನಾಯಕರನ್ನು ತಾವೇ ಚುನಾಯಿಸಿಕೊಳ್ಳುವಂಥದ್ದು. ಅಂದರೆ ಅಲ್ಲಿ ರಾಜರ ಆಡಳಿತ ಇರೋದಿಲ್ಲ ಅನ್ನೋಂಥದ್ದು. ಸಮಾಜವಾದ ಅನ್ನೋಂಥದ್ದು, ಎಲ್ಲರೂ ದೇಶದ ಪ್ರಜೆಗಳಿಗೆ ಸಮ ಬಾಳು, ಸಮನೀತಿ, ಸಮ ಗೌರವ, ಸೋದರತ್ವ, ಭಾತೃತ್ವ ಇರಬೇಕು. ಮತ್ತು ಆಸ್ತಿ ಕೂಡ ಕೇಂದ್ರೀಕರಣ ಆಗಲಾರ್ದೇ ಹಂಚಿಕೊಡ್ಬೇಕು ಅನ್ನೋಂಥದ್ದು. ಸೊ ಇವತ್ತೇನಾಗ್ತಿದೆ ಅಂತಂದರೆ, 70 ವರ್ಷದಿಂದ ನಾವು ದೊಡ್ಡ ಎಂಥ ಅಣೆಕಟ್ಟುಗಳನ್ನು ಕಟ್ಟಿದ್ವಿ, ನೀರಾವರಿಯನ್ನು ತಂದ್ವಿ, ಹಾಸ್ಪಿಟ್ಲ್ಗಳನ್ನು ತಂದ್ವಿ, ಇಂಡಸ್ಟ್ರಿಗಳನ್ನು ತಂದ್ವಿ, ಎಲ್ಲ ತಂದು ಎಷ್ಟು % ಉದ್ಯೋಗ ಅದ, ಎಷ್ಟು % ನಿರುದ್ಯೋಗ ಅದನ್ನಂಥದ್ದು ಅಂಕಿಅಂಶ ಸರಕರಕ್ಕೆ ಇಲ್ಲದಂಥದ್ದು. ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತದೆ. ಮೀಸಲಾತಿನೇ ಒಂದೇ ತಗೊಂಡ್ರೆ ಕಟ್ಟೆ ಕಡಿಗಿದಂಥವ್ರ ಮೇಲೆ ಹೋಗ್ಬೇಕಾದ್ರೆ ಅದೊಂದು ಮೆಟ್ಟಿಲು ಅಂತ. ಆ ಮೀಸಲಾತಿ ತಂದಿರೋದು ನೋಡಿದರೆ 101 ಜಾತಿಯಲ್ಲಿ ವರ್ಗೀಕರಣ ಕೇಳೋಂಥದ್ದು ಸ್ಟಾರ್ಟ್ ಆಯ್ತು. ದಲಿತ ಚಳವಳಿಲಿ ದಲಿತರು ಅನ್ನೋಂಥದ್ದು ಅರ್ಥ ಏನಂದರೆ, ಹಿಂದೂ ಧರ್ಮ ಪ್ರಕಾರ 2 ಒಲೆಯರು ಮಾದ್ರು ಅಣ್ಣ ತಮ್ಮರು ಅನ್ನೋಂಥದ್ದು.
ಅದನ್ನು ಇನ್ನೂ ವಿಸ್ತರಿಸ್ಬೋದು ಅಂದರೆ ಉತ್ಪಾದನೆಯಿಂದ ಸಿಡಿದು ಗುಂಪು ಅಂತ ಹೇಳ್ಬೋದು. ಈ ಜನಾಂಗ ಒಂದು ಜನಾಂಗ ಇವ್ರು ಎಕಡೆ ಹೋಗ್ಬೇಕಂದ್ರೆ ಲೇಬರ್ ಕ್ಲಾಸ್ ಕಡೆನೇ ಹೋಗ್ಬೇಕು. ಭೂಮಾಲಕರಾಗಲ್ಲ, ಬಂಡವಾಳಿಗರಾಗಲ್ಲ. ಆ ಮೀಸಲಾತಿ ಆದರೂ ಸರಿಗೆ ಹಂಚಿಕೊಡ್ಬೇಕಂದ್ರೆ ಇವು 30 ವರ್ಷದಿಂದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಒಳ ಮೀಸಲಾತಿ ನಡೀತೀವಿ. ಎಲ್ಲಿಗೆ ಅಂದರೆ 27ಕ್ಕೆ ನಿರ್ಧಾರ ಮಾಡ್ತೀವಿ ಅಂದವರು ಸಿದ್ದರಾಮಯ್ಯನವರು ಬೈ ಎಲೆಕ್ಷನ್ ನೆಪ ಮಾಡಿ ಮತ್ತೆ ಮುಂದೂಡಿದ್ರು. ಈ 2-3 ಸಲ ಆಗೋಂಥದ್ದು. ಈ ಅಂಬೇಡ್ಕರ್ ಹೇಳುವಂಥದ್ದು ಸಮಾಜವಾದ, ಸಮತಾವಾದ, ಏನದು ಎಲ್ಲರಿಗೂ ಪ್ರಜರಿಗೆ ಒಂದು ಸೂರು ವಸತಿ ಇರಬೇಕು, 1 ಎಕರೆ 2 ಎಕರೆ ಭೂಮಿ ಇರಬೇಕು, ಉಳುವವನಿಗೆ ಉತ್ಪಾದನೆಯಲ್ಲಿ ತೊಡಗಿಸ್ಬೇಕು, ಮತ್ತು ಜಾತಿಯಲ್ಲಿ ನೋವಿನಿಂದ ಅವಮಾನಿತರಾದವರಿಗೆ ಮೀಸಲಾತಿ ಕೊಡ್ಬೇಕು ಅಂತಿದ್ದಾಗ ಕೆಲವೇ ಜಾತಿಗಳು ಅದನ್ನು ಆ ಮೀಸಲಾತಿನ ಬಳಸಿಕೊಂಡು ಮೇಲೆ ಹೋಗಿ ಅಧಿಕಾರಕ್ಕೆ ಹೋಗಿ ರಾಜಕೀಯಕ್ಕೆ ಹೋಗಿ ಮೇಲೆ ಹೋಗಿರೋಂಥದ್ದು. ಮೆಜಾರಿಟಿ ಜನಕ್ಕೆ ಅದಕ್ಕೆ ಅನ್ಯಾಯ ಆಗೋಂಥದ್ದನ್ನು ನೋಡಿ ಮಾದಿಗರು ಸ್ಟಾರ್ಟ್ ಮಾಡಿದರು. ಸೊ ಅದನ್ನು ಒಂದು ಹಂತಕ್ಕೆ ಇವತ್ತು ಅಂಬೇಡ್ಕರ್ಗೆ ನಾವು ಸಲ್ಲಿಸಂಥ ಗೌರವ ಏನಂದರೆ ಜಯಂತಿಗೋಸ್ಕರ ಇವತ್ತು ಸರ್ಕಾರ ಕೂಡ ಅದು ಒಳ ಮೀಸಲಾತಿನ ಒಡೆದಾಕಬೇಕು ಜನಸಂಖ್ಯೆ ಆಧಾರದ ಮೇಲೆ ಅಂತ. ಅದು ಯಾಕ್ತಾಗಿದೆ, ಕಾನೂನಾಗಿದೆ, ಗವರ್ನರ್ ಅಂಕಿತ ಆಗಿದೆ, ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಆಯಿತು, ಆಂಧ್ರದಲ್ಲಿ ಆಗಿದೆ, ತೆಲಂಗಾಣದಲ್ಲಿ ಜಾರಿಗೆ ತಂದಾರ, ಹರಿಯಾಣದಲ್ಲಿ ತಂದಾರ, ಇಲ್ಲಿ ತರಕ್ಕೆ ಏನಂತ. ಮತ್ತು ನಾವು ಒಳ ಮೀಸಲಾತಿನ ತರ್ತೀವಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದರು. ಅದು ಆಗಿಲ್ಲ ಇವತ್ತಿನವರೆಗೆ. ಅಂಥವನ್ನ ಪ್ರತಿಯೊಂದು ಡೆಮೊಕ್ರೆಟಿಕ್ ಮೂವ್ಮೆಂಟ್ಸ್ಗಳನ್ನು, ಪ್ರಜಾಸತ್ತಾತ್ಮಕ ಹೋರಾಟಗಳು ಏನಿದೆವ ಜನರದ್ದು ಭೂಮಿಗಾಗಿ, ಕೂಲಿಗಾಗಿ, ಉದ್ಯೋಗಕ್ಕಾಗಿ ನಡಿಬೇಕು. ಮತ್ತು ಮೀಸಲಾತಿ ಕೂಡ ಈಗ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಮಾಡಿ 10% ಯಾವುದೇ ಹೋರಾಟ ಇಲ್ಲದೆ ತಗೊಂಡ್ರು ಅವರು 10% ಮೀಸಲಾತಿನ. 30 ವರ್ಷದಿಂದ ಮಾಡೋಂಥ ಮಾದಿಗರ ಚಳವಳಿ ಅದು ಮತ್ತೆ ಐಕ್ಯತೆನ ದಲಿತರಲ್ಲಿದ್ದಂಥ, ಒಲೆಮಾದರಲ್ಲಿದ್ದಂಥ ಐಕ್ಯತೆನ ಒಡೆಯಂಥ ಮಟ್ಟಕ್ಕೆ ಹೋಗಿರೋವಂಥದ್ದು. ಈ ದೇಶನ ಏನು ಜಾತಿನ ತಂದಂಥ ಮನುವಾದಿಗಳು, ಆಮೇಲೆ ಹಿಂದುತ್ವನೇ ಇರೋಂಥ ಕೋಮುವಾದಿ ಶಕ್ತಿಗಳು, ಜಾತಿವಾದಿ ಶಕ್ತಿಗಳು ತಲೆ ಎತ್ತಂಥದ್ದನ್ನು ನೋಡ್ತಾ ಇದ್ದೀವಿ. ಮತ್ತು ಸಂವಿಧಾನವನ್ನು ಉಳಿಸ್ಕೋಬೇಕಾಗಿದೆ, ಆ ಸಂವಿಧಾನಕ್ಕೆ ಕಂಟಕ ತರ್ತಿದ್ದಾರೆ. ಏನಂದರೆ ಸ್ಪೆಷಲ್ ಇಂಟೆನ್ಸಿವ್ ಆಫ್ ರೂಲ್ ಆಫ್ ವೋಟರ್ ರೂಲ್ ಆಫ್ ರಿವ್ಯೂ ಅಂತ ತಂದಿದ್ದಾರೆ, SIR ಅಂತ. ಏನಂದರೆ 18 ವರ್ಷ ಪಟ್ಟವ್ರನ್ನ ಸೇರಿಸ್ಬೇಕು, ಅದರ ಸತ್ತೋದವ್ರನ್ನೇ ಡಿಲೀಟ್ ಮಾಡೋಂಥದ್ದು ಇರ್ತದೆ. ಇಲ್ಲ ನಾವೇ ನೋಡ್ಕೋಬೇಕಂತ. ಇಲ್ಲ ಅಂದರೆ ಒಬ್ಬ ನೋಬೆಲ್ ಪ್ರಶಸ್ತಿ ವಿಜ್ಞಾನಿ ಹೇಳ್ತಾನೆ ನಮ್ಮ ದೇಶದ SIR ಇದ್ರ ಅರ್ಥ ಏನಂದರೆ ನಂದು ವೋಟಲ್ಲಿ ಒಂದಲ್ಲಿಲ್ಲ, ಒಂದಲ್ಲಿ ಐತೆ. ನಾನು ಅದನ್ನು ಕೇಳಿದರೆ ನೀವು ಏನು ಕೊಡ್ರಿ ನಾಗರಿಕತೆಯನ್ನು ಸಾಬೀಸ್ಪಡ್ರಿ ಅಂದರೆ ಇದು ಪ್ರಜಾಪ್ರಭುತ್ವನ ಕಿತ್ತಿಗಳಂಥ ವ್ಯವಸ್ಥೆ. ವರ್ಷಾನುಗಟ್ಟಲೆ ರೈತರು ಹೋರಾಟ ಮಾಡಿದ್ದಾರೆ ಡೆಲ್ಲಿಯಲ್ಲಿ. 70-30 ಎಷ್ಟೋ ಜನ ಸತ್ತರು. ಯಾವ ಮಟ್ಟಕ್ಕೆ ಹೋರಾಟ ಅದಾವ ಅಂತಂದರೆ ಅದಾನಿ ಅಂತ ಈ ದೇಶದ ಪ್ರಪಂಚದ 6ನೇ ಶ್ರೀಮಂತ ಅವನಿಗೆ ಆ ಭೂಮಿನ, ರೈತರ ಭೂಮಿನ ಕಸ್ತು ಕೊಡೋಂಥ ಒಂದು ಆ್ಯಕ್ಟನ್ನು ತಂದರು ಇವರು. ಆವಾಗ ಮೋದಿಯವರು ಎದ್ದು ಬಂದು ನಾನು ತಕ್ಕಂತೀನಿ ವಾಪಸ್ ಅಂದರು. ಸೊ ಬಲವಾದ ಚಳವಳಿಗಳಿದ್ದರೆ ಬಗ್ಗಕ್ಕೆ ಸಾಧ್ಯತೆ ಇನ್ನೂ ತಕ್ಕೊಂಡಿಲ್ಲ ಇವರು. ಈ ಗೌರ್ಮೆಂಟ್ ಕೂಡ ತೆಗಿತೀವಿ ಅನ್ನೋಂಥದ್ದನ್ನು ಇಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯನವರು ಅವಾಗ ವಿರೋಧ ಪಕ್ಷದ ನಾಯಕರಿದ್ದರು ತೆಗಿತೀವಿ ಅಂತ. ಮತಾಂತರ ನಿಷೇಧಕ್ಕಾಗಿ ಯಾವುದೇ ಧರ್ಮ ಒಂದೇ, ನನಗೆ ಇಷ್ಟವಾದ ಧರ್ಮಕ್ಕೆ ಹೋಗ್ಬೋದು ಅಂಥದ್ದು ಮತಾಂತರ ನಿಷೇಧ ಕಾಯ್ದೆನ ತಂದರು. ಮತ್ತು ಸಂವಿಧಾನನ ಬದಲಿಸ್ತೀವಿ ಅನ್ನೋಂಥದ್ದು ಹೇಳೋದು. ಸಂವಿಧಾನದಲ್ಲಿ ಏನದ ಸಮಾನತೆ ಅದ, ಭಾತೃತ್ವ ಅದ, ಮಾತನಾಡುವ ಹಕ್ಕು ಅದ, ಸ್ವತಂತ್ರನ ಬದಲಾಯಿಸೋಂಥ ಹಕ್ಕ ಅದ, ಪ್ರಜಾಪ್ರಭುತ್ವ ಹಕ್ಕ ಅದ, ವ್ಯವಸ್ಥೆ ಅದ ಇಲ್ಲಿ. ಅದನ್ನು ಮತ್ತು ಆಸ್ತಿನ ವಿಕೇಂದ್ರೀಕರಣ ಮಾಡಬೇಕು, ಕೇಂದ್ರೀಕರಣ ಮಾಡಬಾರ್ದು ಅನ್ನೋಂಥದ್ದು ಅದ. ಅದಕ್ಕೆ ಉಲ್ಟ ಕಾನೂನುಗಳನ್ನು ತರೋಂಥದ್ದು ನೋಡ್ತಾ ಇದ್ದೀವಿ ನಾವು. ಇದು ಏನಂದರೆ ಒಂದು ರೀತಿ ಮತ್ತೆ ಪ್ರಜಾಪ್ರಭುತ್ವನ ಕಿತ್ತಿಗಳಂಥದ್ದು, ಸಂವಿಧಾನ ಆಶೆಯನ್ನು ಕಗ್ಗೊಲೆ ಮಾಡೋವಂಥದ್ದು ವ್ಯವಸ್ಥಿತ ತಂತ್ರ ನೀಡಿದ ಅಂಥ ಶಕ್ತಿಗಳು ದೇಶದಲ್ಲಿ ಬೇರು ಬಿಡಕತ್ತೇವ. ಅದರ ವಿರುದ್ಧ ಯುವಕರು, ವಿದ್ಯಾರ್ಥಿಗಳು ಭಾಳ ಸೂಕ್ಷ್ಮದಿಂದ ಅರ್ಥ ಮಾಡಿಕೊಂಡು ಅಂಥ ಶಕ್ತಿಗಳ ವಿರುದ್ಧ ಹೋರಾಟನ ಮಾಡಬೇಕು. ಅದು ಅವಾಗ ನಾವು ಸಂವಿಧಾನಕ್ಕೆ ಮತ್ತು ಅಂಬೇಡ್ಕರ್ಗೆ ಅವಾಗೆ ಒಂದು ಮಾತದ, ಅಂಬೇಡ್ಕರ್ನ ಎಲ್ಲನೂ ಮಾಡಿದ ಅನ್ನೋದಾದರೆ ಜಗಜೀವನ್ ರಾಮನ ಅವಶ್ಯಕತೆ ಏನಿತ್ತ ಹಿಸ್ಟ್ರಿಯಲ್ಲಿ ಅಂತ ಒಂದು ಮಾತದ. ಆಗಿನ ಕಾಲಕ್ಕೆ BSc ಡಿಗ್ರಿ ಹೋಲ್ಡರ್ ಖಾಲಿ. ಸರಿ, ಅಂಬೇಡ್ಕರ್ ಬಗ್ಗೆ ದೊಡ್ಡ ಗೌರವ ನಮ್ಗೆ, ನಾವು ಇನ್ಸ್ಪೈರು. ಮತ್ತು ಅಂಬೇಡ್ಕರ್ನ ಯಾರು ಬಿಟ್ಟರು ನಾವು ಬಿಡೋಂಗಿಲ್ಲ. ಏನಂದ್ರೆ ಆತ ಹೇಳೋದು ಭೂಮಿ ರಾಷ್ಟ್ರೀಕರಣ ಆಗ್ಬೇಕಂತಾನೆ. ಹೆಂಗೆ ಏನಂತ ಹೇಳಿಲ್ಲ, ಹೆಂಗೆ ಆಗ್ಬೇಕು ರಾಷ್ಟ್ರೀಕರಣ? ಭಾಳ ಕನ್ಫ್ಯೂಸ್ ಆಯ್ತು ನೀವು. ಆಮೇಲೆ ಅಂಬೇಡ್ಕರ್ದು ಎಲ್ಲನೂ ಮಾಡಿದ್ನು ಅನ್ನೋದಾದರೆ ಇದನ್ನ ಅವಶ್ಯಕತೆ ಏನಿತ್ತು, ಈ ದೇಶದ ಉಪ ಪ್ರಧಾನಿ ಜಗಜೀವನ್ ರಾಮನ ಅವಶ್ಯಕತೆ ಏನಿತ್ತು ಅಂತ. ಗೌರ್ಮೆಂಟ್ ಆಫ್ ಇಂಡಿಯಾ 1814, ಗೌರ್ಮೆಂಟ್ ಆಫ್ ಇಂಡಿಯಾ 1914 ಅಂತ ಕೆಲವು ಆ್ಯಕ್ಟ್ಗಳನ್ನು ಮಾಡ್ತಾ ಬಂದರು. ಆ ಆ್ಯಕ್ಟ್ಗಳನ್ನು ಇಂಪ್ಲಿಮೆಂಟೇಷನ್ ಆಗ್ತದೆ ಏನು ಸಂವಿಧಾನದಲ್ಲಿ. ಅದು ದೊಡ್ಡ ಕೊಡುಗೆ ಅವ್ರದ್ದು. ಸಂವಿಧಾನನ, ಆಡಳಿತನ, ಯಂತ್ರಾಂಗನ ಯಾವ ಥರ ನಡೆಸಬೇಕು, ಈ ಸಂವಿಧಾನನ ಸುಡಬೇಕಂದ್ರೆ ನಾನು ಅದನ್ನು ಮೊದಲು ಕಡ್ಡಿ
ಕೊಡದಚ್ಚಿಸಿ ನಾನು ಬರಲಿಲ್ಲ ನಾನೆಂದು ಭರಿಸ್ತಿರೋನಂತ ಮಾತನ್ನು ಹೇಳ್ತಾರೆ ಅವರು. ಹಿಂಗೆ ಒಂದು ಕಡೆ ನಾವೇನಂದರೆ ದೊಡ್ಡ ಗೌರವ ಅಂಬೇಡ್ಕರ್ಗೆ, ಅಂಬೇಡ್ಕರ್ ನಾವು ಬಿಡೋಂಗಿಲ್ಲ. ಅದಕ್ಕೆ ಅವ್ರದ್ದು ಒಂದು ಏನಂದರೆ ಏನು ಬುದ್ಧ ಅವತ್ತು ವೈದಿಕಶಾಹಿ ವಿರುದ್ಧ ಏನು ಪಶುಪಾಲನೆ ಇರುವಾಗ ಯಜ್ಞಗಳನ್ನು ಬಲಿ ಕೊಡ್ತಿದ್ರು, ಇಂಥದೇ ಹಸುವನ್ನ ಬಲಿ ಕೊಡ್ಬೇಕನ್ನಂತಿತ್ತು ಅವರಿಗೆ ಆ ಆರ್ಯರಲ್ಲಿ. ಅದ್ರ ವಿರುದ್ಧ ಬರ್ತಾನೆ, ಕೃಷಿಗೆ ಬರುತ್ತೆ ಅಷ್ಟೊತ್ತಿಗೆ, ಪಶುಪಾಲನೆಯಿಂದ ಕೃಷಿಗೆ ಬರುತ್ತೆ. ಇದು ಏನು ಬಂಗಾರದ ಗಣಿಲಿ ಹಂಗೆ ಬಿಹಾರದಲ್ಲಿ ಕಬ್ಬಿಣದ ಗಣಿಗಳು ಸಿಕ್ಕಂಗಲ್ಲ 8-10 ಎತ್ತುಗಳನ್ನು ನೇಗಿಲುಗಳನ್ನು ಕಟ್ಟಿ ಕಬ್ಬಿಣದ ನೇಗಿಲನ್ನು ಕಟ್ಟಿ ಹೊಡೆಯುವಂಥದ್ದು, ಸಾಗು ಮಾಡುವಂಥದ್ದು ಪ್ರಾರಂಭ ಆದಾಗ ಅಲ್ಲಿ ಬಿಹಾರದಲ್ಲಿ ಆದ್ರೆ ಗಣಿಗಳಿದ್ದಾವೆ. ಹಂಗಾಗಿ ಮಗಧ ಕಿಂಗ್ಡಮ್ ಫಸ್ಟಿಗೆ ಬಂತು. ಆ ಸಂದರ್ಭದಲ್ಲಿ ಮಗಧ ಕಿಂಗ್ಡಮ್ ಬಂದಂಥ ಸಂದರ್ಭದಲ್ಲಿ ಬುದ್ಧ ಏನು ಅವರಿಗೆ ಆ ಯಜ್ಞಗಳನ್ನು ಕೈ ಬಿಡ್ರ ಅಂತ ಏನು ಬುದ್ಧ ಬರ್ತಾನೆ, ಮೌಢ್ಯಗಳ ವಿರುದ್ಧ ಬರ್ತಾನೆ, ಅವಾಗನೇ ಬುದ್ಧ ದೊಡ್ಡ ಬದಲಾವಣೆ ತರ್ತಾನೆ. ಒಬ್ಬ ರಾಜನ ಮಗನಾಗಿ ಎಲ್ಲನೂ ತ್ಯಾಗ ಮಾಡಿ. ಆ ನಂತರ 12ನೇ ಶತಮಾನದಲ್ಲಿ ಬಸವಣ್ಣವರು ಯಾರು ಕೀಳು ವೃತ್ತಿನ ಮಾಡ್ತಿದ್ರು ಅವರಿಗೆ ಅನುಭವ ಮಂಟಪದಲ್ಲಿ ಕರೆಸಿ ಸನ್ಮಾನ ಮಾಡಿ ಅವರಿಗೆ ಇದನ್ನು ಮಾಡ್ತಾರೆ, ಲಿಂಗಧಾರಣೆ ಮಾಡಿ ಸಮಾನತೆನ ತರೋ ಅಂಥದ್ದು. ಅದಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್ ಅನ್ನೋಂಥದ್ದು. ಅಂಬೇಡ್ಕರ್ನ ಕೂಡ ನಾವು ಬಿಡೋಂಗಿಲ್ಲ, ಯಾಕಂದರೆ ಜಾತಿ ಗೀತಿ ಹೋಗ್ಬೇಕಂತನ, ಮತ್ತು ಬಸವಣ್ಣವರು ಕೂಡ. ಸೊ ಅದರ ನಂತರ ಮುಂದಿಂದ ಏನು ಅಂದರೆ ಇವತ್ತು ಎಲ್ಲ ನಮ್ಮ ಹಕ್ಕುಗಳಿಗೋಸ್ಕರ ಅಂಬೇಡ್ಕರ್ನ ನೆನಪಿಟ್ಟುಕೊಂಡು ಸದಾ ಸ್ಮರಿಸ್ತಾನೆ ನಾವು ಅವರ ವಿಚಾರಗಳನ್ನು ನಾವು ಪಳಗಿಸಿ ಅರಿತುಕೊಂಡು ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋವಂಥದ್ದು ಒಂದು ಬದಲಾವಣೆ ಬರ್ಬೇಕಂದ್ರೆ ಯುವಕರ ಕೈಯಲ್ಲಿ ಅದ ಬದಲಾವಣೆ. ಅದು ಸಾಧ್ಯತೆ ಯುವಕರು ಇವತ್ತು ಎಚ್ಚೆತ್ತುಕೊಳ್ಬೇಕಂತೇಳಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ನಮಸ್ಕಾರಗಳು. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.